ಡಿಸೆಂಬರ್ 21ರಂದು ದಾಂಡೇಲಿಯಲ್ಲಿ ಫೈಜಾನೆ ಮದೀನಾ ಸಮಾವೇಶ. ನೂರ್ ಇಸ್ಲಾಂ ಟ್ರಸ್ಟಿನ ಅಧ್ಯಕ್ಷ ಇಕ್ಬಾಲ್ ಶೇಖ್ ಮಾಹಿತಿ. ದಾಂಡೇಲಿ ನಗರದ ಸುಭಾಷ್ ನಗರದಲ್ಲಿರುವ ನೂರ್ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ಇದರ ಆಶ್ರಯದಡಿ ಇದೇ ಬರುವ ಡಿಸೆಂಬರ್ 21ರಂದು ಮುಸ್ಲಿಂ ಧರ್ಮ ಬಾಂಧವರ ಫೈಜಾನೆ ಮದೀನಾ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ನೂರ್ ಇಸ್ಲಾಂ ರಿಲಿಜಿಯಸ್ ಮತ್ತು ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಇಕ್ಬಾಲ್ ಶೇಖ್ ಅವರು ತಿಳಿಸಿದ್ದಾರೆ. ಅವರು ಇಂದು ಬುಧವಾರ ಮಧ್ಯಾಹ್ನ 1 ಗಂಟೆಗೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಈ ಸಮಾವೇಶವನ್ನು ವಿಜೃಂಭಣೆಯಿಂದ ಆಯೋಜಿಸಲಾಗುತ್ತಿದೆ. ಡಿಸೆಂಬರ್ 21ರಂದು ಸಂಜೆ 7 ಗಂಟೆಗೆ ಸರಿಯಾಗಿ ಕಾರ್ಯಕ್ರಮ ಆರಂಭವಾಗಲಿದ್ದು, ಆ ನಂತರ ಧಾರ್ಮಿಕ ಪ್ರವಚನ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಧರ್ಮಗುರುಗಳಾದ ಉತ್ತರ ಪ್ರದೇಶದ ಸೈಯದ್ ಜಮಿ ಅಶ್ರಫ್, ಉತ್ತರ ಪ್ರದೇಶದ ಅಲಹಾಬಾದಿನ ಗುಲಾಂ ರಬ್ಬಾನಿ ನಸ್ತರ್, ಬೆಂಗಳೂರಿನ ನಜೀರ್ ರಜಾ ಖಾನ್ ಅವರು ಭಾಗವಹಿಸಿ ಧಾರ್ಮಿಕ ಪ್ರವಚನವನ್ನು ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ, ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜಿಂ ಫೀರ್ ಖಾದ್ರಿ, ವಕ್ಫ್ ಬೋರ್ಡಿನ ಸದಸ್ಯರಾದ ಅನ್ವರ್ ಪಾಷಾ, ಕರ್ನಾಟಕ ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿಯ ರಾಜ್ಯ ನಿರ್ದೇಶಕರಾದ ಮೊಹಮ್ಮದ್ ರಶೀದ್ ಅವರು ಭಾಗವಹಿಸಲಿದ್ದಾರೆ. ವಿವಿಧ ರಾಜ್ಯಗಳ ಮುಸ್ಲಿಂ ಸಮಾಜದ ಪ್ರಮುಖರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಹಾವೇರಿ, ದಾವಣಗೆರೆ ಜಿಲ್ಲೆ ಸೇರಿದಂತೆ ಗೋವಾ ರಾಜ್ಯದಿಂದಲೂ ಸರಿಸುಮಾರು 10ರಿಂದ 12 ಸಾವಿರ ಜನರು ಭಾಗವಹಿಸಲಿದ್ದಾರೆ ಎಂದು ಇಕ್ಬಾಲ್ ಶೇಖ್ ಅವರು ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಧರ್ಮ ಬಾಂಧವರು ಭಾಗವಹಿಸಿ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕೆಂದು ಇಕ್ಬಾಲ್ ಶೇಖ್ ಅವರು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ಪ್ರಮುಖರುಗಳಾದ ಗೌಸ್ ಕದೀಬ್, ನವಾಜ್ ಕರೀಂ ಖಾನ್, ಮಜೀದ್ ಸನದಿ, ಮೌಲಾಲಿ ಮುಲ್ಲಾ, ದಾದಾಪೀರ್ ನದಿಮುಲ್ಲಾ, ರಫೀಕ್ ಖಾನ್, ರಾಜೇಸಾಬ್ ಸುಂಕದ್, ಇಮ್ತಿಯಾಜ್ ಅತ್ತಾರ್, ತೌಸಿಫ್ ಪಟೇಲ್, ಸರ್ಫರಾಜ್ ಮುಲ್ಲಾ, ಉಬೇದ್ ಖಾನ್, ಬಾಬುಲಾಲ್ ಪಿರ್ಜಾದೆ, ರಫೀಕ್ ಹುದ್ದಾರ್, ಕರೀಂ ಗೌಸ್ ಕತೀಬ್, ಆರ್ಯೆ ಖಾನ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾವು ಇವತ್ತು ನೂರ್ ಇಸ್ಲಾಂ ಟ್ರಸ್ಟ್ ಅಡಿಯಲ್ಲಿ ದಿನಾಂಕ 21/12/2024ರಂದು ನಡೆಯುವ ಜಿಲ್ಲಾ ಮಟ್ಟದ ಫೈಜಾನೆ ಮದೀನಾ ಕಾನ್ಫರೆನ್ಸ್, ಅದರಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಮೈನಾರಿಟಿ ಮೀಟ್ ಆಗ್ತದೆ. ಅದು ನಮ್ಮ ಅಲ್ಪಸಂಖ್ಯಾತರ ಒಂದು ದೊಡ್ಡ ಸಮಾವೇಶ ಆಗ್ತದೆ. ಈ ಸಮಾವೇಶದಲ್ಲಿ ನಾವು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕೇಶು ಪ್ರದರ್ಶನ ಮಾಡ್ತೀವಿ. ಇದು ನಾವು 17th ಇದು ನಮ್ಮದು ಫೈಜಾನೆ ಮದೀನಾ ಕಾನ್ಫರೆನ್ಸ್, 17ನೇ ಫೈಜಾನೆ ಮದೀನಾ ಕಾನ್ಫರೆನ್ಸ್. ಈ ಸಮಾವೇಶದಲ್ಲಿ ನಮ್ಮ ಈ ತಾಲೂಕಿನ, ನಮ್ಮ ಈ ಕ್ಷೇತ್ರಿನ MLAಗಳಾದ ಶ್ರೀ ಆರ್.ವಿ. ದೇಶಪಾಂಡೆ ಅವರು, ಅದರ ಜೊತೆ ನಮ್ಮ ಹೆಸ್ಕಾಂ ಹುಬ್ಳಿ ಸರ್ಕಲ್ ಚೇರ್ಮನ್ರಾದ ಶ್ರೀ ಸೈಯದ್ ಅಜಿಂ ಫೀರ್ ಖಾದ್ರಿ ಮತ್ತು ನಮ್ಮದು ವಕ್ಫ್ ಬೋರ್ಡಿಂದ ಫಾರ್ಮರ್ ಚೇರ್ಮನ್ ಅನ್ವರ್ ಪಾಷಾ ಮತ್ತು ರಶೀದ್ ಅವರು, ನಮ್ಮ ಸ್ಲಮ್ ಬೋರ್ಡ್ ಡೈರೆಕ್ಟರ್ ಅವರು ಇದು ಪ್ರೋಗ್ರಾಮಿಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ನಾವು ದಾಂಡೇಲಿ ಹಾಗೂ ಸುತ್ತಮುತ್ತಲಿನ ಸಾಹಿತಿಗಳಿಗೆ, ಸಾಹಿತ್ಯ ಪರಿಷತ್ ಹಾಗೂ ಸಾಹಿತಿಗಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ ದೇಶಪಾಂಡೆ ಸಾಹೇಬ್ರ ಇದರಿಂದ. ಇದು ಪ್ರೋಗ್ರಾಮ್ನಲ್ಲಿ ಸುಮಾರು 10,000ಕ್ಕಿಂತ ಜಾಸ್ತಿ ಜನರು ಬಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಾರೆ. ಇದು ಪ್ರೋಗ್ರಾಮ್ನಲ್ಲಿ ನಾವು ನಮ್ಮ ಕಮ್ಯುನಿಟಿಗೆ ಒಂದು ಮೆಸೇಜ್ ನೀಡಬೇಕೆಂದು ಹೇಳಿ ನಾವು ನಮ್ಮ ಪಂಡಿತರುಗಳಾದ ಕಚೋಚಾ ಶರೀಫಿಂದ ಸೈಯದ್ ಜಾಮಿ ಅಶ್ರಫ್ ಕಚೋಚಾ UP ಇಂದ ಬರ್ತಾ ಇದ್ದಾರೆ. ಹಾಗೆಯೇ ಗುಲಾಂ ರಬ್ಬಾನಿ ಅವರು
ಅಲಹಾಬಾದ್ UPಯಿಂದ ಬರ್ತಾ ಇದ್ದಾರೆ. ಹಾಗೆ ಮುಫ್ತಿ ನಾಸಿರ್ ರಜಾ ಖಾನ್ ಬೆಂಗಳೂರಿಂದ ಆಗಮಿಸಿ ಈ ಪ್ರೋಗ್ರಾಮದಲ್ಲಿ ಅವರು ಒಂದು ನಮ್ಮ ಕಮ್ಯುನಿಟಿಗಿರಲಿ ಒಂದು ಒಳ್ಳೆ ಇಸ್ಲಾಮಿಂದ ಕುರಾನಿನ ಬಗ್ಗೆ ಹಾಗೂ ಮಾರಲ್ ವ್ಯಾಲ್ಯೂಸ್ ಬಗ್ಗೆ ಒಂದು ಯಂಗ್ಸ್ಟರ್ಸಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕಂತೇಳಿ ಅವರಿಗೆ ನಾವು ಇದು ಹೇಳಿದ್ದೀವಿ. ಅದರಿಂದ ಒಳ್ಳೆ ಒಂದು ಕಮ್ಯುನಿಟಿಗೂ ಮೆಸೇಜ್ ಕೊಡ್ತಾ ಇದ್ದಾರೆ. ಅದರಂತೆ ನಾವು ಎಲ್ಲ ದಾಂಡೇಲಿ ನಮ್ಮದು ಶಹರು ಎಲ್ಲ ಜಾತಿ ಧರ್ಮ ಎಲ್ಲ ಕೂಡಿ ಇದ್ದುದರಿಂದ ನಾವು ಬೇರೆ ಧರ್ಮದ ಜನರಿಗೂ ಇದರೊಳಗೆ ಆಹ್ವಾನಿಸ್ತೇವೆ. ಅವರು ಬಂದು ಈ ಪ್ರತಿ ವರ್ಷಕ್ಕೆ ನಾವು ಭಾಳ ಜನರಿಗೆ ಇನ್ವೈಟು ಮಾಡ್ತೇವೆ. ಅದರ ಅಂಗವಾಗಿ ನಾವು ಈ ಸಲ ಸಾಹಿತಿಗಳಿಗೆ ಕರೆಸಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ದಾಂಡೇಲಿಯಿಂದ ಬಾಂಧವರು ನಮ್ಮ ಎಲ್ಲ ಮಿತ್ರರು ಈ ಪ್ರೋಗ್ರಾಮಿಗೆ ಆಗಮಿಸಿ ನಮ್ಮ ಈ ಪ್ರೋಗ್ರಾಮ್ನನ್ನು ಸಕ್ಸಸ್ ಮಾಡಬೇಕಂತೇಳಿ ನಾವು ಎಲ್ಲ ದಾಂಡೇಲಿದ ಜನರಲ್ಲಿ ವಿನಂತಿಸುತ್ತೇವೆ. ಮತ್ತು ಇದು ಶಾಂತಿ ಸೌಹಾರ್ದತೆಯಿಂದ ಮತ್ತು ಎಲ್ಲ ಇದರಿಂದ ನಡ್ಸ್ಕೊಂಡು ಹೋಗಬೇಕು. ಹಾಗೆ ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರಲಿ, ಎಲ್ಲ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಇರಲಿ, ಮತ್ತು ಎಲ್ಲ CMCದವರು ಇರಲಿ, ನಮ್ಮ ಪ್ರೆಸಿಡೆಂಟ್ ಆ್ಯಂಡ್ ಮೆಂಬರ್ಸ್ ಆಫ್ CMC ಅಶ್ಫಾಕ್ ಶೇಖ್ ಅವರು ಇರಲಿ, ಮತ್ತು ನಮ್ಮದು ಮಜೀದ್ ಕೌನ್ಸಿಲರ್ ಅವರು ಇರಲಿ, ಮತ್ತು ಅಂಜುಮನ್ ಎಲ್ಲ ಟೀಮ್ ನಮಗೆ ಇದಕ್ಕೆ ಸಹಕಾರ ಮಾಡ್ತಾ ಇದೆ. ಮತ್ತು ಎಲ್ಲರೂ ಒಂದು ದಾಂಡೇಲಿ ಒಳಗೆ ಯೂನಿಟ್ ಆಗಿ ನಮ್ದು ಎಲ್ಲ ಅಂಜುಮನಿನ ಜನರು ಇದರೊಳಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನಾನು ಇದನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.